ನೋಡಿ, ಒಂದ್ ಕಡೆ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಬರ, ಬದುಕು ಮೂರಾವಟ್ಟಿ ಆಗಿದೆ. ಮುಂಗಾರು ಕೈಕೊಟ್ಟ ಹಿನ್ನೆಲೆ ಅನ್ನದಾತರು ತೀವ್ರ ಪರದಾಟವನ್ನ ಮಾಡ್ತಿದ್ದಾರೆ. ಒಂದು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಅಬ್ಬರಿಸ್ತಾ ಇದ್ದಾನೆ, ಇನ್ನೊಂದು ಭಾಗದಲ್ಲಿ ಬರ ಬರುವ ಸಾಧ್ಯತೆ. ವಿಜಯನಗರ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿಕೊಂಡಿದೆ, ಬದುಕು ದುಸ್ತರವಾಗಿದೆ. ತುತ್ತಿನ ಚೀಲ ತುಂಬಿಸಿಕೊಳ್ಳುವುದಕ್ಕೆ ಗುಳೆ ಹೊರಟಿದ್ದಾರೆ ತಾಂಡಾ ಜನ. ಹಲವು ತಾಲೂಕಿನ ತಾಂಡಾ ಜನರು ದುಡಿಮೆಗಾಗಿ ಗುಳೆ ಹೋಗ್ತಿದ್ದಾರೆ. ವಯೋವೃದ್ಧರನ್ನ ಊರಲ್ಲೇ ಬಿಟ್ಟು ಹೊರಟಿದ್ದಾರೆ ಜನ. ಮುಂಗಾರು ಕೈಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಜನರು ಪರದಾಟವನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಭಾರಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಬರ, ಬದುಕು ಮೂರಾಬಟ್ಟೆ ಆಗಿದೆ. ನೋಡಿ, ಈಗಾಗಲೇ ಕೂಡ ನೋಡ್ತಾ ಇದ್ವಿ, ಯಥೇಚ್ಛವಾಗಿ ಈ ಭಾಗದಲ್ಲಿ ಗುಜರಾತ್, ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ, ಮುಂಬೈ, ಥಾಣೆ ಈ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ಪ್ರವಾಹ ಉಕ್ಕಿ ಹರಿತಾ ಇದೆ ಆ ಭಾಗದಲ್ಲಿ, ಹಲವು ಸಂಕಷ್ಟ. ಇನ್ನು ಈ ಭಾಗದಲ್ಲಿ ನೋಡ್ತಾ ಹೋದ್ರೆ ನಾವು ವಿಜಯನಗರ ಭಾಗ, ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿ ಯಾವ ರೀತಿಯಾಗಿ ಜನ ಗುಳೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ, ಮಳೆ ಆಗ್ತಾ ಇಲ್ಲ, ಬದುಕು ಕಟ್ಕೊಳ್ಬೇಕು, ಏನಾದ್ರು ಮಾಡ್ಬೇಕಲ್ಲ. ರೈತರು ಬೆಳೆಯನ್ನ ಬೆಳೆಯೋದಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಮಳೆ ಇಲ್ಲ, ಮಳೆ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಇನ್ನು ಹಲವು ಕಡೆಗಳಲ್ಲಿ ಬಿತ್ತನೆ ಮಾಡಿದ್ದಾರೆ, ಬಿತ್ತನೆ ಮಾಡಿದಂಥ ಆ ಕಾಳುಗಳು ಮೊಳಕೆ ಕೂಡ ಬರ್ತಾ ಇಲ್ಲ, ಬರಗಾಲ ಆವರಿಸ್ಕೊಂಡಿದೆ. ಇನ್ನು ಯಾರ್ಯಾರು ಆ ಮನೆಯಲ್ಲಿ ಹಿರಿಯರಿದ್ದಾರೋ ಅವ್ರನ್ನ ಅಲ್ಲೇ ಬಿಟ್ಟು ಗುಳೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಹುಡುಕೊಂಡು ಹೋಗ್ತಾ ಇದ್ದಾರೆ.